ಕಟ್ಟಿಯವರು ಬಂದಿಲ್ಲ ಅಲ್ಲಿ ಸಮೀಪ, ಹೆಜ್ಜೆ ಇಟ್ಟಿಲ್ಲ, ಇಂತಹ ಜನರು ಬರಾಕ್ ಕುಂತಿದ್ದಾರ. ಯಾವಾಗ ಬುದ್ಧಿ ಬರ್ತಿದ್ರಿ ಇವ್ರಿಗೆ? ರಂಜಾನ್ ತಿಂಗಳ ಅಂದರೆ ಏನು? ಇಂತಹ ತಿಂಗಳಿಗೆ ಎಷ್ಟೋ ಜನರು ಬರೀ ದಾರಿ ಕಾಯ್ತಿದ್ರು. ರಂಜಾನ್ ತಿಂಗಳ ಪವಿತ್ರವಾದ ತಿಂಗಳ, ರಂಜಾನ್ ತಿಂಗಳ ಅತಿ ಸುಂದರವಾದ ತಿಂಗಳ. ಈ ತಿಂಗಳಲ್ಲಿ ಎಷ್ಟೋ ಜನರು ರೋಜವನ್ನು ಇಡ್ತಿದ್ರು. ಇಲ್ಲಿ ತನಕ ಬಂದಿದೆ, ಈ ತಿಂಗಳಲ್ಲಿ ಯಾರು ಅಲ್ಲಾಹನ ಬಾರ್ಗನಲ್ಲಿ ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ ಅಲ್ಲಾಹನ್ಗಾಗಿ ರೋಜವನ್ನು ಇಟ್ಟರು, ಅವರು ತನ್ನ ಇಡೀ ಪಾಪವನ್ನು ಕ್ಷಮೆಯನ್ನು ಮಾಡಿಕೊಂಡ್ರು. ಮತ್ತು ಮುಂದೆ ಹೇಳಿದ್ರು ರಸೂಲುಲ್ಲಾಹ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಯಾರು ಸತ್ಯ ವಿಶ್ವಾಸಿಗಳಾಗಿ ಅಲ್ಲಾಹನ ಬಾರ್ಗನಿಂದ ಪ್ರತಿಫಲವನ್ನು ಪಡ್ಕೊಳ್ಳೋದಕ್ಕೆ, ಆ ಪ್ರತಿಫಲ ಪಡ್ಕೊಳ್ಳೋ ನಿಯತ್ತಿನಿಂದ ಯಾರು ಇಡೀ ತಿಂಗಳ ತರಾವಿ ನಮಾಜನ್ನು ಮಾಡಿದ್ರು, ಈ ಜನರು ತನ್ನ ಇಡೀ ಪಾಪನ ಕ್ಷಮೆಯನ್ನು ಮಾಡಿಸ್ಕೊಂಡ್ರು. ಮತ್ತು ಮುಂದೆ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ರಂಜಾನ್ ತಿಂಗಳಲ್ಲಿ ಹೇಗೆ ಅಲ್ಲಾಹನ ಮೇಲೆ ವಿಶ್ವಾಸ ಇಟ್ಕೊಂಡು ಏನು ಪ್ರತಿಫಲ ನಿಯತ್ತಿನಿಂದ ಯಾರು ಶಬೆ ಕದ್ರ್ ಜಾಗರಣೆ ನಮಾಜ್ ಏನಿದೆ, ಇಡೀ ರಾತ್ರಿ ಯಾರು ಪ್ರಾರ್ಥನೆ ಮಾಡಿದ್ರು, ಇಬಾದತ್ ಮಾಡಿದ್ರು, ಜಿಕ್ರ್ ಮಾಡಿದ್ರು, ಅವರು ತನ್ನ ಇಡೀ ಪಾಪನ ಕ್ಷಮೆಯನ್ನು ಮಾಡಿಸ್ಕೊಂಡ್ರು. ನೋಡ್ರಿ, ಇಂತಹ ಮುಖದ್ದಸವಾದ ಪವಿತ್ರವಾದ ನಮ್ಗೆ ರಂಜಾನ್ ತಿಂಗಳಲ್ಲಿ ಸಿಕ್ಕಿದೆ. ಇಲ್ಲಿ ತನಕ ಬಂದಿದೆ, ನಾವು ಜಕಾತ್ ಕೊಡ್ರಿ ಅಂತೀವಿ. ಜಕಾತ್ ಯಾರು ಮಾಲಿಕಿ ನಿಸಾಬ್ ಇದಾರ, ಯಾರು ಶ್ರೀಮಂತ ಇದಾರ, ಅವ್ರ ಮೇಲೆ ಜಕಾತ್ ಫರ್ಜ್ ಇದೆ, ಅವ್ರು ಕೊಡಲೇಬೇಕು. ಯಾರು ಬಡವರು ಇದಾರ ಅವ್ರ ಮೇಲೆ ಜಕಾತ್ ಇಲ್ಲ. ಜಕಾತ್ ನಿಮ್ ಮೇಲೆ ಫರ್ಜ್ ಆಗ್ಬೇಕಂದ್ರೆ 7.5 ತೋಲ ಬಂಗಾರ ನಿಮ್ ಕಡೆ ಇರಬೇಕು. ಎಷ್ಟು? 7.5 ತೊಲೆ ಬಂಗಾರ ನಿಮ್ ಕಡೆ ಇದ್ದರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಆಯ್ತು. ಬಂಗಾರ ಇಲ್ಲಪ್ಪ, 52.5 ತೊಲೆ ನಿಮ್ಮ ಕಡೆ ಏನಾದ್ರೂ ಬೆಳ್ಳಿ ಇದ್ದರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಆಯ್ತು. ಜಕಾತ್ ಏನಾಯ್ತು? ಫರ್ಜ್ ಆಯ್ತು, ನಿಮ್ ಮೇಲೆ ಜಕಾತ್ ಫರ್ಜ್ ಆಯ್ತು. ಇಲ್ಲಪ್ಪ ಬೆಳ್ಳಿ 50 जगह दूं अंदर दरुद शरीफ पढ़ी अल्लाहुम्मा सल्ली अला सय्यिदिना शफीना हबीबना नबीना मौलाना मुहम्मद मारिम सल्लल्लाहु अलैहि वसल्लम व सलाम अलैका या हबीबी या रसूल सल्लल्लाहु अलैहि वसल्लम. ನಿಮ್ಮ ಮೇಲೇನಂತೂ ಜಕಾತ್ ಫರ್ಜ್ ಆಯ್ತು. ಇಲ್ಲಪ್ಪ ನಿಮ್ ಕಡೆ 7.5 ತೊಲೆ ಬಂಗಾರ ಇಲ್ಲ, 7.5 ತೊಲೆ ಬರಾಬರಿ ನಿಮ್ ಕಡೆ ದುಡ್ಡಿದೆ, 7.5 ತೊಲೆ ಬಂಗಾರ ಬರೋ ದುಡ್ಡಿದೆ, ಹಣ ಏನು ದುಡ್ಡಿದೆ, ನಾಣ್ಯಗಳಿದೆ ಅಂದರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಆಯ್ತು. ಅಷ್ಟು ಬರಾಬರಿ ದುಡ್ಡಿಲ್ಲ, ಅಷ್ಟು ಬರಾಬರಿ ನಿಮ್ ಕಡೆ ನಾಣ್ಯಗಳಿಲ್ಲ, ಏನು ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಜಕಾತ್ ಫರ್ಜ್ ಅಲ್ಲ, ಕೊಡೋದು ಅವಶ್ಯಕತೆ ಇಲ್ಲ. ಇದು ಜಕಾತ್ ಯಾರು ಶ್ರೀಮಂತರಾದ್ರು ಅಂತಹ ಜನ ಮೇಲೆ ಜಕಾತ್ ಫರ್ಜ್ ಇದೆ. ಇಂತಹ ಜನ ಮೇಲೆ ಏನಿದೆ? ಜಕಾತ್ ಫರ್ಜ್ ಇದೆ. ಇದು ಸಂಪತ್ತಿನ ಜಕಾತು, ನಮ್ಮ ಹಣ ಸಂಪತ್ತಿನ ಜಕಾತ್. ಇದು ಈಗ ನಮ್ಮ ದೇಹದ ಜಕಾತ್ ನಾವು ತೆಗಿಬೇಕಿಲ್ಲ. ನಾವು ಕೈನಿಂದ ಕಾಲಿಂದ ನಮ್ಮ ಅಲ್ಲಾಹ್ ಬಿಡಿಸ್ಕೊಟ್ಟಿರುವ ದೇಹದಿಂದ ನಾವು ಇಡೀ ಸಂಪತ್ ನಾವು ಖರ್ಚು ಮಾಡಿ ಏನು ದುಡ್ಡಿ ನಾವು ಜಮಾ ಮಾಡಿದೀವಿ ದುಡ್ಕೊಂಡು, ಇದು ಜಕಾತ್ ನಮ್ಮ ಮೇಲೆ ಸಂಪತ್ತಿನ ಜಕಾತ್, ಇದು ಬೇರೆ ಇದೆ. ಈ ದೇಹದ ಜಕಾತ್ ಕೊಡಬೇಕಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಮ ದೇಹದ ಜಕಾತ್ ಯಾರಿಗೆ ತೆಗಿಬೇಕಂದ್ರೆ, ಸಂಪತ್ತಿನಲ್ಲಿ ನೀವು ಈ ರೀತಿ ಜಕಾತ್ ತೆಗಿತೀರಾ, ನಿಮ್ಮ ದೇಹದ ಜಕಾತ್ ನೀವು ತೆಗಿಬೇಕಂದ್ರೆ ರೋಜಾವನ್ನು ಇಡ್ರಿ, ನಿಮ್ಮ ದೇಹದ ನೀವು ಜಕಾತ್ ತೆಗಿಯಾಕ ಕುಂತೀರ. ಅಲ್ಲಾಹನ ಬಾರ್ಗನೆ ರೋಜಾ ಇಟ್ಟರೆ ನಿಮ್ಮ ದೇಹದ ನೀವು ಜಕಾತನ್ನು ತೆಗಿಯಾಕ ಕುಂತಿದ್ದೀರಾ. ಅಲ್ಲಾಹ್ ಅಕ್ಬರ್. ರೋಜಾನಲ್ಲಿ ಈ ರೀತಿ ಇದೆ. ರಂಜಾನ್ ತಿಂಗಳ ಈ ತಿಂಗಳಲ್ಲಿ ಯಾರು ರೋಜಾವನ್ನು ಇಟ್ಟರು, ಈ ತಿಂಗಳಲ್ಲಿ ಯಾರು ನಮಾಜನ್ನು ಮಾಡಿದ್ರು, ಈ ತಿಂಗಳಲ್ಲಿ ಯಾರು ಜಿಕ್ರವನ್ನು ಮಾಡಿದ್ರು, ಇಂತಹ ಜನರಿಗೆ ಎಂತ ಪ್ರತಿಫಲ ಇದೆ. ಇಲ್ಲಿ ತನಕ ಬಂದಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಗುನಿಯತು ತಾಲಿಬಿನ್ ನಲ್ಲಿ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಾಕುಂತಾರೆ ಏನಂತ, ಕಯಾಮತ್ ದಿನದಲ್ಲಿ ಎಷ್ಟು ಜನರು ಅಲ್ಲಾಹನ ಬಾರ್ಗೆ ಬರುತ್ತಾರೆ, ಆ ಜನರಿಗಾಗಿ ಸ್ವರ್ಗನಿಂದ ಏನು ಊಟವನ್ನು ಬರುತ್ತದೆ. ಆ ಎಲ್ಲ ಜನರು ಬಂಗಾರದ ದಸ್ತರ್ಖಾನ್ ಮೇಲೆ ಕುಂತವರು ಊಟ ಮಾಡ್ತಿರ್ತಾರ. ಬಂಗಾರಿನ ದಸ್ತರ್ಖಾನ್. ಇವತ್ತು ನಮ್ಮ ಕಡೆ ಹಣ ಸಂಪತ್ತು ಬೆಳ್ಳಿ ಬಂಗಾರ ಎಷ್ಟೋ ಇದೆ, ಅಲ್ಹಮ್ದುಲಿಲ್ಲಾಹ್. ಇವತ್ತು ನಮ್ಮ ದಸ್ತರ್ಖಾನ್ ಎಂತ ಎಂತಿದೆ, ಕುರ್ಚಿ ಟೇಬಲ್ ಮತ್ತು ಬಟ್ಟೆದು ದಸ್ತರ್ಖಾನ್ ಎಲ್ಲ ಮನೆಗೆ. ಇದು ಟೆಕ್ನಾಲಜಿಯ ಕಾಲ, ಇದು ಎಲ್ಲ ವೆರೈಟಿ ಇವತ್ತು ದಸ್ತರ್ಖಾನ್ ಬಂದಿದೆ. ತರಹದ ಪಾಕೆಟಿನ ದಸ್ತರ್ಖಾನ್ ಬಂದಿದೆ, ಬಟ್ಟೆದು ದಸ್ತರ್ಖಾನ್ ಬಂದಿದೆ, ಮತ್ತು ಪ್ಲಾಸ್ಟಿಕ್ ನ ಬಂದಿದೆ. ತರಹದ ವೆರೈಟಿನಿಂದ ದಸ್ತರ್ಖಾನ್ ಬಂದಿದೆ. ಈ ದಸ್ತರ್ಖಾನ್ ಪ್ರಪಂಚದಲ್ಲಿ ಎಷ್ಟು ಒಳ್ಳೆವಾದ ಸುಂದರವಾದ ಕಾಣುತ್ತಿದೆ. ಇದು ನೋಡಿದ್ರೆ ನಮ್ಮ ಮನಸ್ಸು ತಡ್ಕೊಳ್ಳೋದಿಲ್ಲ, ಹೌದಪ್ಪ ನಾವು ಖರೀದಿ ಮಾಡ್ಕೋಬೇಕು, ಇಂಥ ದಸ್ತರ್ಖಾನ್ ನಾವು ಕುಂತಿರ್ಬೇಕು. ಈ ದಸ್ತರ್ಖಾನ್ ಏನಿಲ್ಲ ಅಂತ ಹೇಳ್ತೇನೆ, ಪ್ರಪಂಚದ ಊಟ ಏನಿಲ್ಲ. ಆದರೆ ಈ ತಿಂಗಳ ಕಯಾಮತ್ ದಿನದಲ್ಲಿ ಎಷ್ಟೋ ಜನರು ಬಂಗಾರಿನ ದಸ್ತರ್ಖಾನ್ ಮೇಲೆ ಕುಂತು ಊಟವನ್ನು ಮಾಡ್ತಿರ್ತಾರ. ಆ ಊಟ ಮಾಡ ಕುಂತಿರುವ ಜನರಿಗೆ ನೋಡಿ ಬಹಳಷ್ಟು ಜನರು ಏನು ಪಕ್ಕದಲ್ಲಿ ನಿಂತಿದ್ರು. ಆ ಜನರು ಪ್ರಶ್ನೆ ಮಾಡ್ತಾರಂತೆ, ಯಾ ರಸೂಲುಲ್ಲಾಹ್, ಈ ಜನರು ಯಾರು? ಬಂಗಾರಿನ ದಸ್ತರ್ಖಾನ್ ಮೇಲೆ ಕುಂತು ಊಟವನ್ನು ಮಾಡಕ್ ಕುಂತಿದ್ದಾರೆ, ಈ ಜನರು ಯಾರು? ಕೇಳಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ಜನರು ಬೇರೆ ಯಾರಿಲ್ಲ, ರಂಜಾನ್ ತಿಂಗಳಲ್ಲಿ ಅಲ್ಲಾಹನ್ಗಾಗಿ ರೋಜಾವನ್ನು ಇಟ್ಟಿದ್ರು, ಇವತ್ತು ಅವರು ದಸ್ತರ್ಖಾನ್ ಮೇಲೆ ಕುಂತು ಊಟವನ್ನು ಮಾಡಕ್ ಕುಂತಿದ್ದಾರೆ. ದಸ್ತರ್ಖಾನ್ ಮೇಲೆ ಕುಂತು ಊಟ ಮಾಡ್ಕೊಂತಾರೆ. ರಂಜಾನ್ ತಿಂಗಳಲ್ಲಿ ಅಲ್ಲಾಹನ್ಗಾಗಿ ಉಪವಾಸ ಇಟ್ಟಿದ್ರು, ಅಲ್ಲಾಹನ್ಗಾಗಿ ರೋಜಾವನ್ನು ಇಟ್ಟಿದ್ರು. ಮತ್ತು ಪಕ್ಕದಲ್ಲಿ ಏನು ಖಾಲಿ ನಿಂತಿದ್ದಾರೆ, ಆ ಜನರು ಯಾರು? ಯಾರು ರಂಜಾನ್ ತಿಂಗಳಲ್ಲಿ ರೋಜಾವನ್ನು ಇಟ್ಟಿಲ್ಲ.
ಯಾರು ರಂಜಾನ್ ತಿಂಗಳ ಅಲ್ಲಾಹನ್ಗಾಗಿ ಉಪವಾಸವನ್ನು ಇಟ್ಟಿಲ್ಲ, ಯಾರು ಅಲ್ಲಾಹನ್ಗಾಗಿ ನಮಾಜನ್ನು ಮಾಡಿಲ್ಲ, ಇಂತಹ ಜನರು ಪಕ್ಕದಲ್ಲಿ ನಿಂತಿದ್ದಾರೆ ಅವರು. ಹಾಗೆ ರೋಜಾ ಇಟ್ಟಿರುವ ಜನರು ಸ್ವರ್ಗದ ಊಟ ತಿನ್ನ ಕುಂತಿದಾರ. ಸ್ವರ್ಗದು ಅದು ಮೀನ, ಅದು ಕಬಾಬ್, ಅದು ಮಟನ್, ಅದು ಫುಲ್ ಪರಾಟ್, ಅದು ಸೇಬು ಹಣ್ಣು, ಅದು ಮೌಸು, ಅದು ತರಹ ತರಹದ ವಸ್ತುಗಳು, ಸ್ವರ್ಗದ ವಸ್ತು ರೀ, ಮನಿದಲ್ಲ, ಪ್ರಪಂಚದಲ್ಲ, ಸ್ವರ್ಗದು ನೇಮತ್ ತಿನ್ನ ಕುಂತಿದಾರ. ಯಾರು ಜನರು? ರೋಜಾ ಇಟ್ಟಿರುವ ಜನರು. ರೋಜಾ ಇಟ್ಟಿರುವ ಜನರಿಗೆ ಇಂತಹ ಊಟವನ್ನು ಸಿಗಾಕೊತಿದೆ ಅಂದ್ರೆ ನಾವು ಪ್ರಪಂಚದಲ್ಲಿ ಅಲ್ಲಾಹನ್ಗಾಗಿ ಒಂದು ತಿಂಗಳ ನಾವು ರೋಜಾ ಇಟ್ಟು ಆ ಊಟ ಪಡ್ಕೊಂಡು ನಮ್ ಕಡೆ ಶಕ್ತಿ ಇಲ್ಲ ಅಂದ್ರೆ ನಾವು ಎಂತಹ ದೊಡ್ಡವಾದ ತಪ್ಪ ದಾರಿ ಇರಬಹುದು. ನಾವು ವಿಚಾರಣೆ ಮಾಡಬೇಕು. ಅಲ್ಲಾಹ್ ನಮ್ಮೆಲ್ಲರಿಗೆ ಹಿದಾಯತ್ ಕೊಳ್ಳಿ. ರಂಜಾನ್ ತಿಂಗಳಲ್ಲಿ ರೋಜಾ ಇಡಿ ತೌಫೀಕನ್ನು ಕೊಡಲಿ. ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರೇ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಹಜರತ್ ಇಬ್ನ್ ಅಬ್ಬಾಸ್ ನಿಂದ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಕಯಾಮತ್ ದಿನದಲ್ಲಿ ಎಷ್ಟೋ ಜನರು ಅಲ್ಲಾಹನ ನೆರಳಿನಲ್ಲಿ ನಿಂದಿರ್ತಾರಂತೆ. ಅಲ್ಲಾಹನ ನೆರಳಿನಲ್ಲಿ ಸಾಯ ಅಂತ ಹೇಳಿದ್ದಾರೆ. ಸಾಯ ಕಯಾಮತ್ ದಿನ ಬಹಳ ಕಠಿಣವಾದ ದಿನ. ಎಷ್ಟು ಸೂರ್ಯ ಸಮೀಪ ಬರ್ತಿತಿ, ಅಲ್ಲಿ ಕೆಟ್ಟವಾದ ಬಿಸಿಲು, ಮಣ್ಣಿಲ್ಲ, ತಾಂಬದು ಏನು ಭೂಮಿ ಇರುತ್ತದೆ, ತಾಮದು ಭೂಮಿ ಇರುತ್ತದೆ. ಆ ಭೂಮಿಯಲ್ಲಿ ಎಲ್ಲಾರು ಜನರು ಹಾಗೆ ನಿಂದಿರ್ತಾರ. ಕೆಟ್ಟವಾದ ಬಿಸಿಲು ಇರ್ತಿದೆ. ಯಾರ ಜನರಿಗೆ ಬೇರೆ ಜನ ನೆರಳು ಸಿಗೋದಿಲ್ಲ. ಇಂತಹ ಜಾಗದಲ್ಲಿ ಎಲ್ಲಾರು ಜನರು ಬರೀ ನೆರಳು ಬೇಕಂತ ಇರ್ತಾರಂತೆ. ಯಾರು ರೋಜಾವನ್ನಿಟ್ಟರು ಆ ಜನರು ಅಲ್ಲಾಹನ ನೆರಳಿನ ಸಮೀಪ ನಿಂದಿರ್ತಾರಂತೆ. ಆ ಜನರು ಯಾರು ರೋಜಾವನ್ನಿಟ್ಟರು. ಇಲ್ಲಿ ತನಕ ಬಂದಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಾನು ಮೇರಾಜ್ ಅಲ್ಲಿ ಹೋಗಿದ ನಂತರ ಮೇರಾಜ್ ನಲ್ಲಿ ನಾನು ವಿಚಿತ್ರವಾದ ಫರಿಷ್ಠೆಗೆ ನಾನು ನೋಡಿದ್ಯಾ. ವಿಚಿತ್ರವಾದ ಫರಿಷ್ಠ. ಆ ಫರಿಷ್ಠ ಇಷ್ಟು ದೊಡ್ಡವಾದ ಇದೆ. ಆ ಫರಿಷ್ಠದ ನಾವು ಅಳತಿ ಮಾಡ್ಬೇಕಂದ್ರೆ ಎಷ್ಟೋ ಲಕ್ಷ ದಿನದ ನಾವು ಪ್ರವಾಸವನ್ನು ಮಾಡ್ಬೇಕಂತೆ. ಬರೀ ಫರಿಷ್ಠದ ಅಳತಿ ಮಾಡ್ಬೇಕಂದ್ರೆ ಅಷ್ಟು ದೊಡ್ಡವಾದ ಫರಿಷ್ಠ ಇದೆ ಅದು. ಆ ರೀತಿ ಅಲ್ಲಾಹ್ ಆ ಫರಿಷ್ಠ ಸೃಷ್ಟಿ ಮಾಡಿದ್ದಾನೆ. ಆ ಫರಿಷ್ಠದು ಎಷ್ಟು ಮುಖ ಇದೆ? 70,000 ಮುಖವನ್ನಿತ್ತಂತೆ ಆ ಫರಿಷ್ಠದು. 70,000 ಮುಖದಲ್ಲಿ 70,000 ಬಾಯಿವನ್ನು ಇತ್ತಂತೆ. 70,000 ಬಾಯಿಯಲ್ಲಿ 70,000 ನ್ಯಾಲಿಗೆವನ್ನು ಇತ್ತು. ಮತ್ತು ಇಲ್ಲೇ ತನಕ ಹೇಳುತ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಆ 70,000 ಮುಖದ ಮೇಲೆ ಏನು ಕೂದಲವನ್ನಿತ್ತು, ಒಂದೊಂದು ಕೂದಲದ ಮೇಲೆ ಒಂದೊಂದು ಮುತ್ತುವನ್ನಿತ್ತು. ಏನು ಮುತ್ತುವನ್ನಿತ್ತು. ಆ ಮುತ್ತು ಒಳಗೆ ಎಷ್ಟೋ ದೊಡ್ಡವಾದ ಸಮುದ್ರವನ್ನಿತ್ತು. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಆ ಫರಿಷ್ಠದ ಅಳತಿ ಮಾಡ್ಬೇಕಂದ್ರೆ ಲಕ್ಷಾಂತರ ವರ್ಷ ಬೇಕು, ಲಕ್ಷಾಂತರ ವರ್ಷ. ಈಗ ಇಂತಹ ಫರಿಷ್ಠೆ ಒಳಗೆ ಇಂತಹ ವಸ್ತು ಏಕೆ ಇರುವುದಿಲ್ಲ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನಾದ್ರೆ ಬೇಕಾದ್ರೆ ಸೃಷ್ಟಿ ಮಾಡಬಹುದು. ಅಲ್ಲಾಹ್ ಕೈಯಲ್ಲಿ ಎಲ್ಲ ಹಕ್ಕಾಗುತ್ತದೆ. ಆ ಮುತ್ತು ಒಳಗೆ ಏನಿದೆ? ಎಷ್ಟು ದೊಡ್ಡವಾದ ಸಮುದ್ರ ಇತ್ತು. ಆ ಸಮುದ್ರ ಒಳಗೆ ಎಷ್ಟು ದೊಡ್ಡವಾದ ಮೀನುಗಳಿತ್ತು. ಮೀನುಗಳು. ಆ ಮೀನದ ನಾವು ಅಳತಿ ಮಾಡ್ಬೇಕಂದ್ರೆ 2 ವರ್ಷ ದಿನ ಬೇಕಂತೆ. ಬರೀ ಒಂದು ಮೀನದ ನಾವು ಅಳತಿ ಮಾಡ್ಬೇಕಂದ್ರೆ 2 ವರ್ಷ ನಮ್ಗೆ ಬೇಕು ಸಮಯ. 2 ವರ್ಷ ಸಮಯ ಬೇಕಂತೆ. ಆ ಇಡೀ ಮೀನದ ದೇಹ ಮೇಲೆ ಏನು ಬರೆದಿತ್ತು? ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದುರ್ ರಸೂಲುಲ್ಲಾಹ್. ಆ ಮೀನದ ದೇಹ ಮೇಲೆ ಬರೆದಿತ್ತಂತೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಜಿಬ್ರಾಯಿಲ್, ಈ ಫರಿಷ್ಠ ಯಾರು? ಐ ಜಿಬ್ರಾಯಿಲ್, ಇದು ಯಾರು ಫರಿಷ್ಠ? ಹಜರತ್ ಜಿಬ್ರಾಯಿಲ್ ಇಸ್ಲಾಂ ಹೇಳಿದ್ರು, ಯಾ ರಸೂಲುಲ್ಲಾಹ್, ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರಿಗೆ ಸೃಷ್ಟಿ ಮಾಡೋದು ಮುಂಚೆನೆ 2 ವರ್ಷ ಮುಂಚೆನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಫರಿಷ್ಠಿಗೆ ಸೃಷ್ಟಿ ಮಾಡಿದ್ದಾನೆ. ಈ ಫರಿಷ್ಠಿಗೆ ಸೃಷ್ಟಿ ಮಾಡಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಜೂರ್ ಸಲ್ಲಂ ಏನು ಹಜರತ್ ಜಿಬ್ರಾಯಿಲ್ ಇಸ್ಲಾಂ ಹೇಳಿದ್ರು, ಯಾ ರಸೂಲುಲ್ಲಾಹ್, ಈ ಫರಿಷ್ಠ ಹೇಗೆ ಜಿಕ್ರನ್ನು ಮಾಡುತ್ತದೆ? ಆ ತಸ್ಬೀನಿಂದ ಅರ್ಶ್ ಇಲಾಹಿ ಅಡಿಗಾಳುತ್ತದೆ. ಈ ರೀತಿ ಜಿಕ್ರವನ್ನು ಇದೆ. ಯಾ ಅಲ್ಲಾಹ್, ಯಾ ರಸೂಲುಲ್ಲಾಹ್, ಈ ಫರಿಷ್ಠ ನಿಮ್ಮ ಉಮ್ಮತ್ತಿನ ರೋಜಾ ಇಟ್ಟಿರುವ ಜನರಿಗಾಗಿ ತಸ್ಬೀಹನ್ನು ಮಾಡ್ತಾ ಇರ್ತಿದ್ಯಾ ರಸೂಲುಲ್ಲಾಹ್, ನಿಮ್ಮ ಉಮ್ಮತ್ತಿನ ಜನರಿಗಾಗಿ. ಮತ್ತು ಇಲ್ಲಿ ತನಕ ಹೇಳಿದ್ರು, ಆ ಫರಿಷ್ಠದ ಸಮೀಪ ಒಂದು ಬಾಕ್ಸ್ ಇತ್ತು, ಸಂದೂಕ್ ಅಂತ ಹೇಳಿದ್ದಾರೆ, ಡಬ್ಬಿ. ಆ ಡಬ್ಬಿ ನೋಡಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ಡಬ್ಬಿ ಒಳಗೆ ಏನಿದೆ? ಐ ಜಿಬ್ರಾಯಿಲ್, ಈ ಡಬ್ಬಿ ಒಳಗೆ ಏನಿದೆ? ಹಜರತ್ ಜಿಬ್ರಾಯಿಲ್ ಸಲಾಮ್ ಹೇಳಿದ್ರು, ಯಾ ರಸೂಲುಲ್ಲಾಹ್, ನೀವೇ ಕೇಳ್ರಿ ಯಾ ರಸೂಲುಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಫರಿಷ್ಠಿಗೆ ಪ್ರಶ್ನೆ ಮಾಡಿದ್ರು, ಈ ಡಬ್ಬಿ ಒಳಗೆ ಏನಿಟ್ಟಿದೀಯಾ? ಇದರ ಒಳಗೆ ಏನಿದೆ? ಅವಾಗ ಫರಿಷ್ಠ ಉತ್ತರದಲ್ಲಿ ಏನ್ ಹೇಳಿತ್ತು? ಯಾ ರಸೂಲುಲ್ಲಾಹ್, ಇದರ ಒಳಗೆ ಬರಾತ್ ಇದೆ, ಅಂದರೆ ಬಿಡುಗಡೆ. ಯಾರಿಗೆ ಬಿಡುಗಡೆ ಇದೆ? ಯಾರ ಜನರಿಗಾಗಿ ಬಿಡುಗಡೆ ಅಂತ ಅದು ವಸ್ತು ಇಟ್ಟಿದೀಯಾ? ಕೇಳಿದ ನಂತರ ಫರಿಷ್ಠ ಉತ್ತರದಲ್ಲಿ ಏನ್ ಹೇಳಿತು? ಯಾ ರಸೂಲುಲ್ಲಾಹ್, ನಿಮ್ಮ ಉಮ್ಮತ್ತಿನ ಜನರಿಗಾಗಿ ಬಿಡುಗಡೆ ಇದೆ ಯಾ ರಸೂಲುಲ್ಲಾಹ್. ಯಾ ರಸೂಲುಲ್ಲಾಹ್, ನಿಮ್ಮ ಉಮ್ಮತ್ತಿನ ಜನರು ಏನ್ ರೋಜಾ ಇಟ್ಟರು ಅಂತಹ ಜನರಿಗೆ ಅಭಿನಂದನೆ ಯಾ ರಸೂಲುಲ್ಲಾಹ್. ನಿಮ್ಮ ಉಮ್ಮತ್ತಿನ ಜನರಿಗೆ ಮುಬಾರಕ್ ಬಾದಿ ಯಾ ರಸೂಲುಲ್ಲಾಹ್. ಫರಿಷ್ಠ ಹೇಳಕ್ ಕುಂತಿದೆ, 70,000 ಮುಖದ ಫರಿಷ್ಠ ರೋಜಾ ಇಟ್ಟಿರುವ ಜನರಿಗಾಗಿ ದುವಾ ಮಾಡ್ತೈತಿ. ಅಂದ್ರೆ ನಾವು ಇಂಥ ತಿಂಗಳಲ್ಲಿ ರೋಜಾ ಬಿಡಬಾರ್ದು. ನಾವು ರೋಜಾ ಹಿಡಿದು ಪ್ರಯತ್ನ ಮಾಡ್ಬೇಕು. ಅಲ್ಲಾಹ್ ಬರೀ ಇಲ್ಲಿ ತನಕ ಬಂದಿದೆ. ಕಯಾಮತ್ ದಿನದಲ್ಲಿ ರಂಜಾನ್ ತಿಂಗಳ ಬಂದು ನಮ್ಗಾಗಿ ಅಡ್ಡ ನಿಂತಿದ್ರೆ ನಿಮ್ದು ಯಾವುದೇ ಪ್ರಾರ್ಥನೆ ಅಲ್ಲಾಹನ ಬಾಲಿ ಕಬೂಲ್ ಆಗುವುದಿಲ್ಲ. ನೀವು ಎಷ್ಟೋ ಜನರಿಗೆ ಸಂಪತ್ತು ನೀವು ದಾನ ಮಾಡ್ರಿ, ಎಷ್ಟೋ ಜನರಿಗೆ ಹೊಟ್ಟಿ ತುಂಬಾ ಊಟ ಮಾಡಿಸ್ರಿ, ಎಷ್ಟೋ ಜನರಿಗೆ ನೀವು ಬಟ್ಟೆ ಕೊಡಿಸ್ರಿ, ರಂಜಾನ್ ತಿಂಗಳಿಗೆ ಗೌರವ ಮರ್ಯಾದೆ ಕೊಟ್ಟಿಲ್ಲಪ್ಪ ಅಂದ್ರೇನೆ
ಏನು ಉಪಯೋಗ ಇಲ್ಲ. ಇಲ್ಲಿ ತನಕ ಬಂದಿದೆ ರಂಜಾನ್ ತಿಂಗಳಲ್ಲಿ ರೋಜಾ ಇಡಬೇಕು. ರೋಜಾ ಏನಿದೆ ನಮ್ಗೆ ಶಫಾತ್ ಮಾಡಿಸ್ತೈತೆ ರೋಜಾ, ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಮಾಡಿಸ್ತೈತೆ ರೋಜಾ. ನಬಿ ಕರೀಂ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಕಯಾಮತ್ ದಿನದಲ್ಲಿ ರೋಜಾ ಸಮೀಪ ಬರ್ತಿದಂತೆ. ಯಾ ಅಲ್ಲಾ, ಈ ವ್ಯಕ್ತಿ ರಂಜಾನ್ ತಿಂಗಳ ಬಂದಿದ ನಂತರ ನಿನ್ಗಾಗಿ ಯಾ ಅಲ್ಲಾ ಉಪವಾಸವನ್ನು ಇಡ್ತಿದ್ದ, ಯಾ ಅಲ್ಲಾ ನಿನ್ಗಾಗಿ ಯಾ ಅಲ್ಲಾ ಇಡೀ ಊಟ ನೀರು ಬಿಡ್ತಿದ್ದ, ಯಾ ಅಲ್ಲಾ ಯಾ ಅಲ್ಲಾ ಇಡೀ ದಿನ ಏನಿದೆ ನಿನ್ಗಾಗಿ ಎಲ್ಲಾ ಊಟವನ್ನು ಬಿಟ್ಟು ಯಾ ಅಲ್ಲಾ ಉಪವಾಸ ಇಟ್ಟು ನಿನ್ನ ಪ್ರಾರ್ಥನೆಯನ್ನು ಮಾಡ್ತಿದ್ದೆ, ಯಾ ಅಲ್ಲಾ ಯಾ ಅಲ್ಲಾ ನಾನು ಹೇಳಾಕೊಂಡಿದ್ದೀನಿ, ಅಲ್ಲಾ ಈ ವ್ಯಕ್ತಿಯ ಎಲ್ಲಾ ಪಾಪ ಕ್ಷಮೆ ಮಾಡಿ ಸ್ವರ್ಗನೇ ಕಳಿಸು, ಯಾ ಅಲ್ಲಾ. ರೋಜಾ ಬಂದು ಹೇಳ್ತೈತೆ ಪ್ರೀತಿಯ ಸೋದರ, ರೋಜಾ ಬಂದು ಹೇಳ್ತೈತೆ ಅಂತ ಈ ರೀತಿ. ಮತ್ತೆ ಹೇಳಿದ್ರು ಕುರಾನ್ ಜಾಸ್ತಿ ಓದೋದ್ ಪ್ರಯತ್ನ ಮಾಡ್ರಿ. ಕುರಾನ್ ಶರೀಫ್, ಕುರಾನ್ ಬಂದು ಹೇಳ್ತೈತೆ ಅಲ್ಲಾಹನ ಬಾರ್ಗನಲ್ಲಿ, ಯಾ ರಸೂಲಲ್ಲಾ ಈ ವ್ಯಕ್ತಿ ರೋಜಾ ಇಟ್ಟಿದ್ದ ನಂತರ ಒಂದು ದಿನ ಬಿಡಲಾರ್ದಂಗೆ ನನ್ನನ್ನು ಓದಿದ್ದಾನೆ, ತನ್ನ ಸಮೀಪನ್ನು ಇಟ್ಕೊಂಡಿದ್ದಾನೆ. ರೋಜಾ ಇಟ್ಟಿದ ಬೆಳಗಿನ ನಮಾಜ್ ಹೇಗೆ ಆಯ್ತು, ಕುರಾನ್ ಓದಿದ್ದ. ಹೇಗೆ ಮಧ್ಯಾಹ್ನ ನಮಾಜ್ ಆಯ್ತು, ಕುರಾನ್ ತೆಗೆದು ನನ್ನನ್ನು ಓದಿದ್ದ. ಹೇಗೆ ಮಗ್ರಿಬ್ ನಮಾಜ್ ಆಯ್ತು, ಕುರಾನ್ ತೆಗೆದು ನನ್ನನ್ನು ಓದಿದ್ದ. ಯಾ ಅಲ್ಲಾ ಇಡೀ ತಿಂಗಳ ನನ್ನನ್ನು ಪ್ರೀತಿ ಮಾಡಿದ್ದಾನೆ ಈ ವ್ಯಕ್ತಿ. ಯಾ ಅಲ್ಲಾ ನಾನು ಹೇಳಾಕೋತೀನಿ, ಅಲ್ಲಾ ಈ ವ್ಯಕ್ತಿ ಇಡೀ ಪಾಪ ಕ್ಷಮೆ ಮಾಡಿ ಸ್ವರ್ಗ ಕಳಿಸಿ, ಯಾ ಅಲ್ಲಾ. ಮತ್ತು ರಂಜಾನ್ ತಿಂಗಳ ಯಾ ಅಲ್ಲಾ ನಾನು ವರ್ಷದಲ್ಲಿ ಒಂದು ಸಾರಿ ಇವ್ರ ಮನೆ ಒಳಗೆ ನಾನು ಬರ್ತಿದ್ದೆ, ಯಾ ಅಲ್ಲಾ ಹೇಗೆ ಬರಬೇಕಾಗಿತ್ತು. ಈ ಜನರು ತನ್ನ ಮನೆ ಸ್ವಚ್ಛತೆ ಮಾಡಿ ಎಲ್ಲಾ ತಪ್ಪು ಕೆಲಸಗಳನ್ನು ಬಿಟ್ಟು, ಎಲ್ಲಾ ಪಾಪದ ಕೆಲಸವನ್ನು ಬಿಟ್ಟು ಈ ಜನರು ನನ್ನನ್ನು ಮರ್ಯಾದೆ ಕೊಡ್ತಿದ್ರು. ನಾನು ಬಂದಿದ ನಂತರ ನನಗೆ ಮನೆಯನ್ನು ಇಟ್ಕೊಂಡು ನನ್ಗೆ ಅತಿ ಜಾಸ್ತಿ ಪ್ರೀತಿ ಮಾಡ್ತಿದ್ರು. ಈ ತಿಂಗಳಲ್ಲಿ ಜಾಸ್ತಿ ರೋಜಾ ಇಟ್ಟು ಕುರಾನ್ ತಿಲಾವತ್ ಮಾಡ್ತಿದ್ರು. ಯಾ ಅಲ್ಲಾ ನಾನು ಹೇಳಾಕೊಂತಿದ್ದೀನಿ, ಈ ಜನರನ್ನ ಎಲ್ಲಾ ಪಾಪನು ಕ್ಷಮೆ ಮಾಡಿ ಇವ್ರಿಗೆ ಸ್ವರ್ಗ ಕಳಿಸು, ಯಾ ಅಲ್ಲಾ. ರಂಜಾನ್ ತಿಂಗಳ ಹೇಳ್ತೈತೆ. ಇವತ್ತು ನಾವು ಏನ್ ಮಾಡಿದೀವಿ, ಯಾರಾದ್ರೆ ಜನರು ಪ್ರಪಂಚದಲ್ಲಿ ನಮ್ಗೆ ಸರ್ಟಿಫಿಕೇಟ್ ಬೇಕು ಸ್ವರ್ಗದು, ಅದು ನಾಳೆ ನೋಡೋಣ ಮತ್ತೆ ಏನಾಗುದು ನಮ್ಮ ವಿಚಾರಣೆ. ಇವತ್ತು ಬಹಳಷ್ಟು ಬಂದು ಬಿಟ್ಟಿತಾರ ಬಾಬಾಗಳು. ಎಂತ ಬಾಬಾಗಳು ಮನೆಯಲ್ಲಿ ಬಂದರು ಕುಂತರು, ನೀವು ಅವ್ರು ಮುಂದೆ ಅವ್ರು ಸಮೀಪ ಹೋಗಿ ನೀವು ಫಸ್ಟ್ ಅಟ್ಲೀಸ್ಟ್ ಇಷ್ಟು ಮಾತು ನೀವು ಹೇಳ್ರಿ, ನಮ್ಮ ಮನೆಯಲ್ಲಿ ಹಿಂಗಾತು, ನಮ್ಮ ಮನೆಯಲ್ಲಿ ಹಿಂಗ್ ಕಷ್ಟ ಬಂತು, ನಾವು ಎಷ್ಟು ಬೆಳೆದಿದ್ದೀವಿ, ನಾವು ಎಷ್ಟು ಹೊಲ ಹಿಡಿದಿದ್ದೀವಿ, ಎಷ್ಟು ನಮ್ಮ ಹಣ ಸಂಪತ್ತಿತ್ತು. ತಕ್ಷಣ ಏನಾಗಿತ್ತು, ಎಲ್ಲಾ ಕಾರೋಬಾರ ಬಂದಾಯ್ತು, ಎಲ್ಲಾ ಬಿಸ್ನೆಸ್ ಬಂದಾಯ್ತು, ಎಲ್ಲಾ ಅಂಗಡಿ ಬಂದಾಯ್ತು, ಎಲ್ಲಾ ವಸ್ತುನ ಕಳ್ಕೊಂಡಿದ್ವಿ. ಕಾರಣ ಏನಾಯ್ತು, ಯಾರು ನಮ್ಮ ಮೇಲೆ ಮಂತ್ರ ಮಾಡಿರಬಹುದು. ಅವ್ರಿಗೆ ಅಷ್ಟೇ ಬೇಕಾಗಿತ್ತು, ಸಿಕ್ತು ನೋಡಿ ನಮ್ಗೆ ಬಕ್ರ, ಸಿಕ್ತು ನಮ್ಗೆ ಬಕ್ರ. ನಮ್ಗೆ ಏನ್ ಚಿಂತೆ ಇರ್ತೈತಿ, ನಮ್ಮ ಕಷ್ಟಗಳು ದೂರ ಆಗ್ಬೇಕು, ನಾವು ಕಳ್ಕೊಂಡಿದ್ದು ವಸ್ತುನ ಹೊಳ್ಳಿ ಸಿಗ್ಬೇಕು, ನಮ್ಗೆ ಇದು ನಮ್ಮ ಚಿಂತೆ ಇರ್ತೈತಿ. ಅಲ್ಲಾಹ್ ಅಕ್ಬರ್. ಸತ್ಯ ವಿಶ್ವಾಸಿಗಳು ಇಂಥ ಡೊಗ್ಲು ಬಾಬಾ ಕಡೆ ಹೋಗ್ತಿದ್ದಿಲ್ಲ. ಹಣ ಸಂಪತ್ತುಗಳಕ್ಕೆ ಇಂತಹ ಡೊಗ್ಲು ಬಾಬಾ ಹೋಗ್ತಿಲ್ಲ. ಅಲ್ಲಾಹನ ಸತ್ಯ ವಿಶ್ವಾಸಿಗಳು ವಸ್ತು ಸಿಕ್ಕಿದ ನಂತರ ಅಲ್ಲಾಹನ ಬಾರ್ಗಲ್ಲಿ ಶುಕ್ರ ಮಾಡ್ತಿದ್ರು. ಅಲ್ಲಾಹ್ ನಿನ್ನ ಲಾಖ್ ಶುಕ್ರ ಇದೆ, ನೀನು ವಸ್ತು ಕೊಟ್ಟಿದೀಯಾ, ಅದಕ್ಕೆ ಕಾಪಾಡಲು ಪ್ರಯತ್ನ ಮಾಡ್ತಿದ್ರು. ಕೊಟ್ಟಿರುವ ನೇಮತ್ ಬಡವರ ಜನರಿಗೆ ಹಂಚ್ತಿದ್ರು, ದಾನ ಮಾಡ್ತಿದ್ರು, ಒಳ್ಳೆವಾದ ಕೆಲಸಗಳಿಗೆ ಖರ್ಚು ಮಾಡ್ತಿದ್ರು. ಅವ್ರು ಸಾಯ ತನಕ ಆ ಸಂಪತ್ತು ಇಟ್ಕೊಂಡ್ರು. ಇವತ್ತು ನಾವು ಏಕೆ ಕಳ್ಕೊಂಡಿದೀವಿ ಹಣ ಸಂಪತ್ತು, ಏಕೆ ನಮ್ಮಿಂದ ಇದು ಮನೆ ಮೇಲೆ ಕಷ್ಟ ಬಂತು, ನಾವು ಏನಾದ್ರೂ ತಪ್ಪು ಮಾಡಿರಬಹುದು. ಈ ರೀತಿ ಇದೆ. ಯಾರು ಹಣ ಸಂಪತ್ತು ಕಳ್ಕೊಂಡ್ರು ಅವ್ರ ಜನರು ಈ ರೀತಿ ಶಿಕ್ಷೆ ತಗೊಳ್ತಾರೆ. ಮತ್ತು ಇನ್ನೂ ಒಂದು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಂದ ಈ ರೀತಿ ಪರೀಕ್ಷೆ ತಗೊಳ್ತಾನೆ. ಪರೀಕ್ಷೆ ಮೇಲೆ ನಿಮ್ಮ ಹಣ ಸಂಪತ್ತು ತಗೊಳ್ತಾನೆ, ಮತ್ತೆ ಕೊಡುತ್ತಾನೆ. ಹಕ್ಕಿದೆ ತಗೊಳ್ಳೋದು, ಹಕ್ಕಿದೆ ಕೊಡೋದು. ನಾವು ಹೋಗಿ ಇಂಥ ಬಾಬಾ ಕೇಳಾಕೊಂಡಿದೀವಿ. ಅಲ್ಲಾಹ್ ಬರೀ ಈ ರಂಜಾನ್ ತಿಂಗಳ ಸಿಕ್ಕಿದ ನಂತರ ನಾವು ರೋಜಾ ಇಟ್ಟು ಬರ್ಕತ್ಗಳ ಪ್ರಯತ್ನ ಮಾಡಬೇಕಿತ್ತು, ನಮ್ಮ ಮನೆ ಸ್ವಚ್ಛತೆ ತಿಳ್ಕೋಬೇಕಿತ್ತು. ನಾವು ಎಲ್ಲೇ ಹೊಟ್ಟಿದೀವಿ, ಡೊಗ್ಲು ಬಾಬಾ ಕಡೆ ಹೋಗಿ ಕೇಳಾಕ್ ಕುಂತಿದೀವಿ. ಅದು ಎಂತ ಬಾಬಾಗಳು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನ್ ದಕ್ಷಿಣ ಕರ್ನಾಟಕ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಮುತ್ಯಗಳು, ಬಹಳಷ್ಟು ಬಾಬಾಗಳು ಹುಟ್ಟಿದಾರ. ಎಷ್ಟು ವಿಡಿಯೋಗಳು ನಾನು ನೋಡಿದರೆ, ಅಲ್ಲಾಹ್ ಅಕ್ಬರ್ ವಿಡಿಯೋಗಳಲ್ಲಿ ಅವ್ರು ಎಲ್ಲೆಲ್ಲಿ ಕುಂತು ಸ್ವಲ್ಪ ಪಟ್ಟ ಕಡ್ಕೊಂಡು, ಹಸರವಾದ ಟಿವಾಲ್ ಹಾಕೊಂಡು, ಬೆಳೆದು ಬಟ್ಟೆ ಹಾಕೊಂಡು, ಅಯ್ಯೋ 2 ಹಗ್ಗ ಕಡ್ಕೊಂಡು ಕುಂತಿದ್ರೆ ಸಾಕು. ಬಂತರಪ್ಪ ದೇವ್ರು ಇವ್ರ ಮೇಲೆ ದೇವ್ರು ಬಂದಿದಾರ. ಮೊದ್ಲು ಹೋಗಿ ಕಾಲ್ ಹಿಡಿದು, ಅಜ್ಜಾರ ನೀವೇ ರೀ, ಏನಾದ್ರೆ ಅಜ್ಜಾರ ದಾರಿ ತೋರಿಸ್ರಿ, ಅಜ್ಜಾರು ಕುರಾನ್ ತಂದಿಲ್ಲ ರೀ, ಅಜ್ಜಾರು ಶರಿಯತ್ ತಂದಿಲ್ಲ ರೀ, ಅಜ್ಜಾರು ಇಸ್ಲಾಂ ತಂದಿಲ್ಲ ರೀ, ತಂದಿದ್ದು ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು, ನಮ್ಮ ನಬಿ ಪ್ರವಾದಿಯವರು ತಂದಿದ್ದಾರೆ ಇಸ್ಲಾಂ ಅನ್ನು. ಅದು ಪವಿತ್ರವಾದ ಗ್ರಂಥದಲ್ಲಿ ಹೇಳಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಇಹ್ದಿನ ಸಿರಾತಲ್ ಮುಸ್ತಕೀಮ್, ನೇರಗವಾದ ದಾರಿ ಮೇಲೆ ನಡ್ಕೊಂಡು ಹೋಗ್ರಿ, ನಿಮ್ಗೆ ಸುಖ ಇದ್ದೇ ಇದೆ. ನಾವು ಏನ್ ಮಾಡಿದೀವಿ, ನಮಾಜ್ ಬಿಟ್ಟಿದೀವಿ, ಜಕಾತ್ ಬಿಟ್ಟಿದೀವಿ, ಒಳ್ಳೆವಾದ ಕೆಲಸ ಬಿಟ್ಟಿದೀವಿ, ತಪ್ಪ ಕೆಲಸ ದೂರ ಆಗ್ಬೇಕಾಗಿತ್ತು, ಆ ಕೆಲಸ ನಾವು ದೂರ ಆಗುತ್ತಿಲ್ಲ. ಇದು ಎಲ್ಲಾ ಕೆಲಸ ಮಾಡಕ್ ಕುಂತಿದೀವಿ, ಸುಳ್ಳು ಹೇಳಕ್ ಕುಂತಿದೀವಿ, ಬ್ಯಾರಿ ಮೇಲೆ ಜನರ ಮೇಲೆ ಮಾಟ ಮಂತ್ರ ಮಾಡಕ್ ಕುಂತಿದೀವಿ, ಲಿಂಬೆ ಹಣ್ಣು ಕುಂತಿದೀವಿ, ಅವ್ರ ಜನರ ಟಿಟಿ ಇವ್ರ ಜನರ ಟಿಟಿ ಹೇಳಿ ನಾವು ಅವ್ರ ಮನುಷ್ಯ ಮಾಸ್ ಮಾಡಕ್ ಕುಂತಿದೀವಿ. ಇದು ಎಲ್ಲಾ ಮಾಡಿ ನಾವು ಎಲ್ಲ ಹೋದಿವಿ, ಎಂತ ಫೂಕ್ ಬಾಬಾ ಕಡೆ ಹೋಗಿ ಕಾಲಿನ ನಾವು ಬೆಳಕ್ ಕುಂತಿದೀವಿ. ನೀವೇ ರೀ ನಮ್ಮ ಅಪರಂಪಾರ ಮಾಡುದು. ಅಲ್ಲ, ನಮ್ಮ ಜನರು ಎಲ್ಲಿ ಹೊಂಟಿದಾರ?
ಆ ವಿಡಿಯೋಗಳನ್ನ ನೋಡಿದ್ದೇನೆ. ಅತಿ ಜಾಸ್ತಿ ಕಂಡು ಬಂದಿದ್ದು ನಮ್ಮ ಹೆಣ್ಮಕ್ಕಳು ಅತಿ ಜಾಸ್ತಿ ಬುರ್ಕ ಹಾಕೊಂಡು ಹೋಗಿ ಕುಂದಿರ್ತಾರ. ಅಮ್ಮ ಏಕೆಮ್ಮ ಎದಕ್ ಬೇಕಮ್ಮ ನಿಮ್ಗೆ? ಅದಕ್ಕೆ ನಾನು ನಮ್ಮ ಅಕ್ಕ ತಂಗಿರ ಹೇಳುತ್ತೇನೆ, ನಮ್ಮ ತಾಯಿ ಹೇಳುತ್ತೇನೆ, ನಿಮ್ ಮೇಲೆ ಅಷ್ಟು ಕಷ್ಟ ಬಂದಿದ್ರೆ ಬ್ಯಾರೆ ಕಡೆ ಹೋಗ್ಬೇಡ್ರಿ. ಕಷ್ಟದಲ್ಲಿನೇ ಸುಖ ಬೇಕಂದ್ರೆ, ಕಷ್ಟದಲ್ಲಿನೇ ರುಚಿ ಬೇಕಂದ್ರೆ ಒಂದು ಸಾರಿ ಹಜರತ್ ಫಾತಿಮಾ ಝಹರಾ ಅವ್ರ ಜೀವನ ಚರಿತ್ರೆಯನ್ನು ಓದ್ಕೊರಿ ಸಾಕಷ್ಟೇ. ಏನು ಫಾತಿಮಾ ಝಹರಾ ಜೀವನ ಚರಿತ್ರೆ ಓದ್ಕೊರಿ ಸಾಕಷ್ಟೇ. 3 ದಿನ ತನಕ 6 ದಿನ ಊಟ ಮಾಡ್ತಿದ್ಲ ಹಜರತ್ ಫಾತಿಮಾ ಝಹರಾ ಅವರು. ಯಾರಾದ್ರೆ ದಾನ ಕೆಳಗ್ ಬಂದಿದ್ರೆ, ಭಿಕ್ಷೆ ಕೆಳಗ್ ಬರಬೇಕು, ಇದ್ದಿದ್ದು ಊಟನೇ ದಾನ ಮಾಡ್ತಿದ್ರು. ಮನೆಯಲ್ಲಿ ಸ್ವಲ್ಪ ಊಟ ಇತ್ತು. ಹಜರತ್ ಅಲಿ ಊಟ ಮಾಡಿದ್ರು, ಹಸನ್ ಹುಸೇನ್ ಅವರು ಊಟ ಮಾಡಿದ್ರು. ಹಜರತ್ ಫಾತಿಮಾ ಝಹರಾ ಅವರಿಗೆ ಊಟ ತೆಗೆದಿಟ್ಟಿದ್ರು. ಹೇಗೆ ಊಟ ತೆಗೆದಿಡಬೇಕಿತ್ತು. ಒಬ್ಬ ಭಿಕ್ಷೆ ಬಿಡುವ ಫಕೀರ್ ಬಂದ. ಅಯ್ಯ ರಸೂಲ್ ಅಲ್ಲಾಹನ ಪ್ರೀತಿಯ ಮಗಳು, ನಿಮ್ಮ ಬಾರಿಗೆ ಯಾರಾದ್ರೆ ಬಂದಿದ್ರೆ ನೀವು ದಾನ ಮಾಡ್ತೀರಾ? ನಾನು 3 ದಿನ ತನಕ ಊಟ ಮಾಡಿಲ್ಲ, ಏನಾದ್ರೆ ಊಟಕ್ಕಿದ್ರೆ ಕೊಡ್ರಿ. ಹೀಗೆ ಫಾತಿಮಾ ಝಹರಾ ಕೇಳಬೇಕಿತ್ತು. ಹಜರತ್ ಫಾತಿಮಾ ಝಹರಾ ಏನ್ ಮಾಡಿದ್ರು, ನನ್ಗಾಗಿ ನನಗೋಸ್ಕರ ನೀನು ಊಟ ತೆಗೆದಿಟ್ಟಿದ್ರಲ್ಲ, ಆ ಊಟ ತೆಗೆದು ಮೊದಲಿಗೆ ಆ ಬಡವ ವ್ಯಕ್ತಿಗೆ ಕೊಡಿ. ನಾನು ನಾಳೆ ತಿನ್ಬಹುದು, ನನ್ಗಿಂತ ಜಾಸ್ತಿ ಹೊಟ್ಟೆ ಹಸು ಆ ವ್ಯಕ್ತಿಗೆ ಆಗಿದೆ. 3 ದಿನ ತನಕ ಆ ವ್ಯಕ್ತಿ ಊಟ ಮಾಡಿಲ್ಲ, ಮೊದಲಿಗೆ ಆ ವ್ಯಕ್ತಿಗೆ ಊಟವನ್ನು ಕೊಡ್ರಿ. ಇವರಿದ್ರು ಫಾತಿಮಾ ಝಹರಾ ಮನೆಯಲ್ಲಿ 3 ದಿನ ತನಕ ಊಟವನ್ನು ಇದ್ದಿದ್ದಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಫಾತಿಮಾ ಝಹರಾ ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದ ನಂತರ ಮನೆಯಲ್ಲಿ ಕಾನೂನು ಮಾಡಿದ್ರು. ಎಂತಹ ಕಾನೂನು? ಆಯ್ ಫಾತಿಮಾ, ಮನಿದು ಎಲ್ಲ ಕೆಲಸ ನೀ ಮಾಡಬೇಕು, ಮನಿದು ಹೊರಗಡೆ ಇದ್ದುವ ಕೆಲಸ ಏನಿದೆ ನಿನ್ನ ಗಂಡ ಮಾಡಬೇಕು, ಹಜರತ್ ಅಲಿಯರು ಮಾಡಬೇಕು. ರಸೂಲ್ ಅಲ್ಲಾಹ್ ಅವರು ಈ ರೀತಿ ಕಾನೂನು ಮಾಡಿದ್ರು. ಇವತ್ತು ನಮ್ಮ ಮನೆಯಲ್ಲಿ ಇಂತ ಕಾನೂನು ಇದೆ. ಮನಿದು ಎಲ್ಲಾ ಕೆಲಸ ಅಂದ್ರೆ ಬಾಂಡೆ ಸಾಮಾನು ತೊಳೆದು, ಕಸ ಹೊಡೆಯೋದು, ಬಟ್ಟೆ ತೊಳೆದು, ಅಡಿಗೆ ಮಾಡೋದು, ಮಕ್ಕಳಿಂದ ಜೋಪಾನ ಮಾಡಿ, ಮಕ್ಕಳಿಗೆ ತಂದೆ ಏನು ಮಕ್ಕಳಿಗೆ ತಾಯಿ ತಂದೆಗೆ ಗಂಡನಿಗಾಗಿ ಊಟ ತಯಾರು ಮಾಡೋದು, ಇದು ಎಲ್ಲ ಹೆಂಡತಿಯ ಕೆಲಸ. ಮನಿ ಒಳಗೆ 4 ಗಾಡಿ ಒಳಗೆ ಮಾಡೋದು ಕೆಲಸ. ಹೊರಗಡೆದ ಕೆಲಸ ಪ್ಯಾಟಿಗೆ ಹೋಗೋದು, ಸಾಮಾನ್ ತರೋದು, ಪ್ಯಾಟಿನಿಂದ ಏನಾದ್ರೆ ತರಕಾರಿ ಎಲ್ಲಾ ತೆರೆಯೋದು, ಅಕ್ಕಿ ಜೋಳ ಏನಿದೆ ಅದು ತರೋದೆಲ್ಲ ಪುರುಷರಿನ ಕೆಲಸ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಹೆಣ್ಣು ಮಕ್ಕಳು ಮನೆಯಲ್ಲ, ಪುರುಷರ ಮನೆಯಲ್ಲಿ ಕುಂತಿದ್ದಾರೆ, ಹೆಣ್ಣು ಮಕ್ಕಳು ಪ್ಯಾಟಿಗೆ ಹೋಗಿ ಸಂತಿ ಮಾಡ್ಕೊಂಡು ಬರಾಕ್ ಕುಂತಿದ್ದಾರೆ. ಇವತ್ತು ನಮ್ಮ ಜನರ ಪರಿಸ್ಥಿತಿ ಆಗಿತ್ತು. ಇಂತಹ ಪರಿಸ್ಥಿತಿ ನಮ್ಮ ಜನರಿನಾಗಿದೆ. ಇವ್ರು ಎಲ್ಲೇ ಕುಂತಿದಾರ? ಮಸ್ತ್ ಕಾಲ ಮೇಲೆ ಕಾಲ್ ಹಾಕೊಂಡು ಟಿವಿ ಸಮೀಪ ಅಡಿಕೆಯಲ್ಲಿ ಹಾಕೊಂಡು ಗುಡ್ಕ ಹಾಕೊಂಡು ಕುಂತಿದ್ದಾರೆ. ಇವರು ರಾಜ್ಕುಮಾರ್ ಕುಂತಂಗೆ. ಮನೆಯವರು ಹೆಣ್ಣು ಮಕ್ಕಳು ಹೋಗಿದಾರ, ಚೀಲ ಹಿಡ್ಕೊಂಡು ಕೆಟ್ಟ ಬಿಸಿಲಿನಲ್ಲಿ ನಡ್ಕೊಂಡು ಹೋಗಿ ಅಷ್ಟು ದೂರ ಹೋಗಿ ಇಡೀ ಪ್ಯಾಟಿ ಅಡ್ಡಾಡಿ ಅವರು ಅಲ್ಲಾಹ್ ಅಕ್ಬರ್ ಆ ಸಂತಿ ಮಾಡಿದ ಚೀಲ ಒತ್ಕೊಂಡು ಅವರು ಹೊಳ್ಳಿ ಬರಾಕುದಿರ. ಅಂದ್ರೆ ಇವರು ಮನೆಯಲ್ಲಿ ಇದ್ದನೇ ಏನು ಉಪಯೋಗ? ರಸೂಲುಲ್ಲಾಹ್ ಅವ್ರಿಗೆ ಶಿಕ್ಷಣ ಕೊಟ್ಟಿಲ್ಲ. ಐ ಫಾತಿಮಾ, ಮನೆ ಒಳಗಿನ ಕೆಲಸ ನೀ ಮಾಡು, ಹೊರಗಿನ ಕೆಲಸ ಹಜರತ್ ಅಲಿಯರು ಮಾಡುತ್ತಾರೆ. ಈ ರೀತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಗಳಿಗೆ ಏನು ಹೇಳಿಕೊಟ್ಟಿದ್ರು. ಅಲ್ಲಾಹ್ ಅಕ್ಬರ್. ಮನಿದು ಕೆಲಸ ಬಗ್ಗೆ ರಸೂಲುಲ್ಲಾಹ್ ಅವರು ಫಾತಿಮಾಗೆ ಹೇಳಿದ್ರು ಏನಂತ. ಒಂದು ಸಾರಿ ಯುದ್ಧನಲ್ಲಿ ಗೆದ್ಕೊಂಡು ಬಂದಿದ ನಂತರ ಏನು ಆಳುಗಳು ಸಿಪಾಯಿಗಳು ಕೈದಿ ಮಾಡ್ಕೊಂಡಿದ್ರು, ಹಿಡಿದಿದ್ರು. ಆ ಎಲ್ಲಾ ಕೈದಿಗಳಿಗೆ ಕರ್ಕೊಂಡು ಬಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬೊಬ್ರು ಮನೆಗೆ ಹಂಚಾಕ್ ಕುಂತಿದ್ರು. ಈ ಮನೆಯಲ್ಲಿ ಹೋಗಿ ಇವ್ರು ಕೆಲಸ ಮಾಡಿಸ್ಕೋಬೇಕು, ಇವ್ರ ಮನೆಯಲ್ಲಿ ಹೋಗಿ ಈ ವ್ಯಕ್ತಿ ಅಡಿಗೆ ಮಾಡ್ಬೇಕು ಅಂತ ಏನು ಯುದ್ಧದಲ್ಲಿ ಬಂದಿರುವ ಜನರಿಗೆ ಹಂಚಾಕ್ ಕುಂತಿದ್ರು. ಹಜರತ್ ಫಾತಿಮಾ ಅವರಿಗೆ ಹೇಗೆ ಗೊತ್ತಾಗಬೇಕಿತ್ತು? ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಫಾತಿಮಾ ಅವರು ಓಡಿ ಬಂದ್ರು. ಯಾ ರಸೂಲುಲ್ಲಾಹ್, ನೀವು ಮನೆಗೆ ಬಂದು ಒಬ್ಬೊಬ್ರು ವರೆಗೆ ಕಳ್ಸಾಕ್ ಕುಂತೀರಿ ಯಾ ರಸೂಲ, ಆಳಿಗೆ ನೀವು ಕೆಲಸ ಮಾಡೋದು ನೀವು ಕಳ್ಸಾಕ್ ಕುಂತೀರಿ ಯಾ ರಸೂಲುಲ್ಲಾಹ್. ಯಾ ರಸೂಲ, ನನ್ನ ಕೈ ನೋಡ್ರಿ ಯಾ ರಸೂಲುಲ್ಲಾಹ್. ಅಪ್ಪಾಜಿ ನನ್ನ ಕೈ ನೋಡ್ರಿ ಅಪ್ಪಾಜಿ, ಕೆಲಸ ಮಾಡಿ ಮಾಡಿ ಅಪ್ಪಾಜಿ ನನ್ನ ಕೈ ಗಾವಾಗಿದೆ, ಗುಳ್ಳೆ ಆಗಿದೆ ಕೈಯಲ್ಲಿ ಅಪ್ಪಾಜಿ, ನಾನು ಕೆಲಸ ಮಾಡಿಬಿಟ್ಟು ಸಾಕಾಗಿದೆ ಅಪ್ಪಾಜಿ. ಪ್ರೀತಿಯ ಸಹೋದರ, ರಸೂಲುಲ್ಲಾಹ್ ತನ್ನ ಮಗಳಿಗೆ ಎಂತ ಶಿಕ್ಷಣ ಜ್ಞಾನ ಕೊಟ್ಟರು ನೋಡ್ರಿ. ಇವತ್ತು ನಮ್ಮ ಎಲ್ಲಾ ಮಕ್ಕಳಿಗೆ ಇಂತಹ ಜ್ಞಾನ ಶಿಕ್ಷಣ ಕೊಡಬೇಕು. ಮನೆದು ಎಷ್ಟು ಕಷ್ಟ ಬರ್ಲಿ, ಮನೇಲಿ ಎಷ್ಟು ದುಃಖ ಬರ್ಲಿ, ನಮ್ಮ ಹೆಣ್ಮಕ್ಳಿದ್ದಾರೆ, ನಮ್ಮ ಹುಡುಗಿಯರು ಮದುವೆ ಮಾಡ್ಕೊಂಡು ಹೋಗಿರುವ ಹೆಣ್ಮಕ್ಳು ಅವರು ಎಲ್ಲಾ ಸಹಿಸ್ಕೊಂಡು ತನ್ನ ಮನೆಗೆ ಏನು ನಡ್ಸ್ಕೊಂಡು ಹೋಗುವುದು ಶಕ್ತಿ ಅವ್ರ ಒಳಗೆ ಇರಬೇಕು. ಹಜರತ್ ಫಾತಿಮಾ ಅವರು ಹೇಗೆ ಸಮೀಪ ಬಂದರು, ಆಯ್ ಫಾತಿಮಾ, ನಾನು ನಿಂಗೆ ಕೊಡಂಗಿಲ್ಲ, ಈ ಆಳಕ್ಕಿಂತ ಅತಿ ದೊಡ್ಡವಾದ ವಸ್ತು ನಾನು ನಿಂಗೆ ಕೊಡುತ್ತೇನೆ ಫಾತಿಮಾ, ಅತಿ ಒಳ್ಳೆಯವಾದ ವಸ್ತು ಕೊಡುತ್ತೇನೆ ಫಾತಿಮಾ. ಯಾ ರಸೂಲುಲ್ಲಾಹ್, ಈ ಕೆಲಸ ಮಾಡುವ ಆಳಕ್ಕಿಂತ ಅತಿ ಒಳ್ಳೆಯವಾದ ವಸ್ತು ಯಾವ್ದಿದೆ ಯಾ ರಸೂಲುಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಐ ಫಾತಿಮಾ, ನೀನು ಬೆಳಗ್ಗೆ ಸಾಯಂಕಾಲ ತನಕ ನೀ ಕೆಲಸ ಮಾಡಿ ಮಾಡಿ ನೀನು ಸುಸ್ತಾಗ್ತೀಯ. ಐ ಫಾತಿಮಾ, ನಿನ್ನ ಇಡೀ ದೇಹ ನೋವಾಗುತ್ತದೆ, ಆದ್ರೆ ನಿನಗೆ ಸರಿಯಾಗಿ ರಾತ್ರಿಗೆ ನಿದ್ದೆ ಬರುವುದಿಲ್ಲ. ಐ ಫಾತಿಮಾ, ರಾತ್ರಿಗೆ ಮಲಗೋದು ಮುಂಚೆ ಈ ತಸ್ಬೀಹನ್ನು ಓದಿ ನೀನು ಮಲಗೋದು ಪ್ರಯತ್ನ ಮಾಡು, ಈ ತಸ್ಬೀಹನ್ನು ಓದಿ ಮಲಗೋದು ಪ್ರಯತ್ನ ಮಾಡು. ಆ ತಸ್ಬೀಹ್ ಯಾವುದು ತಸ್ಬೀಹ್? ಐ ಫಾತಿಮಾ, 33 ಸಾರಿ ಸುಬ್ಹಾನಲ್ಲಾಹ್. ಎಲ್ಲಾರು ಗಮನ ಕೊಟ್ಟು ಕೇಳ್ರಿ, ನಿಮ್ಗೆ ಅವಶ್ಯಕತೆ ಬೀಳುತ್ತದೆ, ಇನ್ಶಾಅಲ್ಲಾ ಅವಶ್ಯಕತೆ ಇದೆ. ಎಲ್ಲಾರು ಪಾಲನೆ ಮಾಡೋದ್ ಪ್ರಯತ್ನ ಮಾಡಿ ನಮ್ಮ ಅಕ್ಕ ತಂಗಿರು. 33 ಸಾರಿ ಏನಿದೆ ಸುಬ್ಹಾನಲ್ಲಾಹ್, ಮತ್ತು 33 ಸಾರಿ ಅಲ್ಹಮ್ದುಲಿಲ್ಲಾ, ಮತ್ತು 34 ಸಾರಿ ಅಲ್ಲಾಹು ಅಕ್ಬರ್. ಐ ಫಾತಿಮಾ, ಇದು ಓದಿ ನೀನು ಹೇಗೆ ರಾತ್ರಿ ಮಲಗಬೇಕು, ಮಲಗೋದು ಮುಂಚೆ ಓದಿ ಮಲಗೋ. ಐ ಫಾತಿಮಾ, ಮಲಗಿದ ನಂತರ ಎಲ್ಲಾ ದೇಹದ ನೋವು ದೂರವನ್ನು ಆಗುತ್ತದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜ್ಞಾನ ಶಿಕ್ಷಣ ಕೊಟ್ಟರು.
ಇವತ್ತು ನಮ್ಮ ಮಕ್ಕಳಿಗೆ ನಾವು ಇದನ್ನೇ ಹೇಳ್ಬೇಕು. ರಸೂಲ್ ಏನ್ ಹೇಳಿದ್ರು, ಐ ಫಾತಿಮಾ, ನಿನ್ನ ಮನೆಗೆ ನಾನು ಆಳು ಕೊಟ್ಟು ಕಳಿಸಿದ್ರೆ, ರಸೂಲ್ ಅಲ್ಲಾಹ್ ಅವರು ಮದುವೆ ಮಾಡಿ ಕೊಟ್ಟಿದ್ದ ನಂತರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಗುಲಾಮ್ಗೆ ಇಟ್ಟಿದ್ರು. ಇವತ್ತು ಜನರು ಅದನ್ನೇ ಮಾಡ್ತಿರ್ತಾರ ಮತ್ತು ಮಾಡ್ತಿದ್ರು. ರಸೂಲ್ ಅಲ್ಲಾಹ್ ಅವರು ಬಿಟ್ಟಿಲ್ಲ, ತನ್ನ ಮಗಳಿಗೆ ಒಂದು ಗುಲಾಮ್ಗೆ ಕೊಟ್ಟು ಕಳಿಸಿದ್ರು ಅವರು ಮನೆಯಲ್ಲಿ ಕೆಲಸ ಮಾಡೋದಕ್ಕೆ. ಈಗ ಯಾರಾದ್ರೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಏನು ಮದುವೆ ಮಾಡೋದ್ ಮುಂಚೆನೆ ಇವರು ತೆಗೆದಿದ್ರು ಅದ್ರ ರೂಲ್ಸ್. ನಿಮ್ಮ ಮಗಳಿನ ಜೊತೆ ಒಬ್ರು ಬರ್ಬೇಕು ಕೆಲಸ ಮಾಡೋದಕ್ಕೆ. ನಿಮ್ಮ ಊರಿಂದ ಯಾರಾದ್ರೆ ಬರಾಕುತ್ತಿಲ್ಲ ಅಂದ್ರೆ ನಮ್ಮ ಊರಿಂದ ಯಾರಾದ್ರೆ ನೀವು ಅಡ್ಜಸ್ಟ್ ಮಾಡ್ರಿ, ನಾನು ಅವ್ರಿಗೆ ಹೆಸರು ಹೇಳ್ತೀನಿ, ಅವ್ರ ಮನೆಯಲ್ಲಿ ಬಂದು ಎಲ್ಲಾ ಬಾಂಡೆ ಸಾಮಾನು ತೊಳೆದು ಅವ್ರು ಒಳ್ಳೆ ಹೋಗ್ಬೇಕು, ಅದರ ಪೇಮೆಂಟ್ ನೀವು ಕೊಡ್ರಿ. ಯಾಕಂದ್ರೆ ನಿಮ್ಮ ಮಗಳಿನ ಕೆಲಸ ಇವ್ರು ಮಾಡಿ ಹೋಗಕ್ ಕುಂತಿದಾರ. ಇವರು ರೂಲ್ಸ್ ತೆಗಿತಿದ್ರು. ಇವತ್ತು ಎಂತ ರೂಲ್ಸ್ ತೆಗ್ದಿದಾರ ಜನರು, ತೆಗ್ದಿದಾರ. ಏನ್ ಹೇಳ್ತಾರ, ಮದ್ವಿದು ಮುಂಚೆ ಏನಿದೆ ಜಹೇಜ್ ಅಂತಾರಲ್ಲ, ಜಹೇಜ್. ಹಜರತ್ ಫಾತಿಮಾ ಅವರು, ಹಜರತ್ ಫಾತಿಮಾ ಝಹರಾ ಮದ್ವೆಯಲ್ಲಿ ಜಹೇಜ್ ಕೊಟ್ಟಿದ್ರು. ನಾವು ಹೋಗಿ ಜಹೇಜ್ ಕೇಳಿ ಬರೋಣ. ಜಹೇಜು ಅದರ ಜೊತೆ ವರದಕ್ಷಿಣೆ, ಮಹೇರ್ ಜಾಸ್ತಿ ಕೇಳ್ತಿರ್ತಾರ. ಮಹೇರ್ ಅದು ಕೊಡೋದು ಹಕ್ಕಿದೆ, ವರದಕ್ಷಿಣೆ ಯಾರೇ ಅದು ಜಹೇಜ್ ನಿನ್ನ ಕೇಳ್ತಿರ್ತಾರ. ಅಲ್ಲಾಹ್ ಅಕ್ಬರ್. ಹಜರತ್ ಫಾತಿಮಾ ಝಹರಾ ಅವ್ರ ಮದ್ವೆ ಮಾಡೋದ್ ಮುಂಚೆ ಏನ್ ಮಾಡಿದ್ರು, ಹಜರತ್ ಅಲಿಯವರು ಮಹೇರ್ ಇಷ್ಟು ಮಹೇರ್ ಕೊಟ್ಟರು. ಮಹೇರ್ ಕೊಟ್ಟಿದ್ದ ನಂತರ ಆ ಮಹೇರ್ ಕೊಟ್ಟಿರುವ ದುಡ್ಡನಿಂದನೇ ಹಜರತ್ ಫಾತಿಮಾ ಝಹರಾ ಅವರು ಮನೆಯಲ್ಲಿ ಬಾಂಡೆ ಸಾಮಾನ್ ತಂದರು. ಏಕೆಂದ್ರೆ ಮಕ್ಕನಿಂದ ಮದೀನಾಗೆ ಹಜರತ್ ಅಲಿಯವರು ಬಂದಿದ್ರು. ಇರೋದಕ್ಕೆ ಮನೆ ಇದ್ದಿದ್ದಿಲ್ಲ, ಮನೆಯಲ್ಲಿ ಇರ್ಬೇಕಂದ್ರೆ ಬಾಂಡೆ ಸಾಮಾನ್ ಎಲ್ಲ ಇರ್ಬೇಕಾಗಿತ್ತು. ಹಜರತ್ ಅಲಿಯವರು ಫಾತಿಮಾನ್ ಮಹೇರ್ ನಲ್ಲಿ ಏನ್ ದುಡ್ಡು ಕೊಟ್ಟಿದ್ರು, ಹಜರತ್ ಫಾತಿಮಾ ಅವರು ಹಜರತ್ ಅಲಿ ಕೊಟ್ಟಿರುವ ದುಡ್ಡನಿಂದನೇ ಎಲ್ಲಾ ಬಾಂಡೆ ಸಾಮಾನ್ ತಗೊಂಡು ಅವ್ರು ಮನೆಗೆ ಹೋಗಿದ್ರು. ಇವತ್ತು ಈ ರೀತಿ ಯಾರಾದ್ರೆ ಮಾಡಕ್ ಕುಂತಿದಾರ? ಇಲ್ಲ. ಯಾವ ಮನೆಯಿಂದ ಹೆಣ್ಮಕ್ಳು ಬರಕ್ ಕುಂತಾರ ಅದೇ ಹುಡುಗಿ ಎಲ್ಲಾ ಬಾಂಡೆ ಸಾಮಾನ್ ತರಬೇಕು. ನಾವು ಏನ್ ಕೊಡ್ಸಂಗಿಲ್ಲ. ಇವತ್ತು ನಮ್ಮ ಮುಸಲ್ಮಾನ್ ಜನರ ಪರಿಸ್ಥಿತಿ. ಏಕೆ ನೀವು ಈ ರೀತಿ ಮಾಡಕ್ ಕುಂತಿದ್ದೀರಾ? ಹಜರತ್ ಫಾತಿಮಾ ತಗೊಂಡ್ ಹೋಗಿದಾರ ಮನೆಗೆ, ನಿಮ್ ಮಗಳನ್ ಜೊತೆ ಕೊಟ್ಟು ಕಳಿಸ್ರಿ. ಹಜರತ್ ಫಾತಿಮಾ ತಗೊಂಡ್ ಹೋಗಿದಾರ, ಅವ್ರು ಮನೆಯಿಂದ ತಗೊಂಡ್ ಹೋಗಿಲ್ಲ, ಅವರು ಹಜರತ್ ಅಲಿಯವ್ರ ದುಡ್ಡನಿಂದ ತಗೊಂಡ್ ಹೋಗಿದಾರ. ಅವರು ಹಜರತ್ ಅಲಿಯವ್ರ ದುಡ್ಡನಿಂದ. ಮತ್ತೆ ಇನ್ನೊಂದು ಏನು, ಮಹೇರ್ ಏನೇ ವರದಕ್ಷಿಣೆ ಒಳಗೆ ಲಕ್ಷಾಂತರ ದುಡ್ಡು ಕೇಳೋದು. ಅಲ್ಲಾಹ್ ಅಕ್ಬರ್. ಇವತ್ತು ನೀವು ಸುಧಾರಣೆ ಆಗಿಲ್ಲ ಅಂದ್ರೆ ಇವತ್ತು ನೋಡಕ್ ಕುಂತಿರಿಲ್ಲ, ಬಂಗಾರ ರೇಟ್ ಎಷ್ಟಾಗಿದೆ? 1 ಲಕ್ಷ ಎಷ್ಟಾಗಿದೆ ದುಡ್ಡು? 1 ತೊಲಿ ಬಂಗಾರ ರೇಟ್ ಎಷ್ಟಾಗಿದೆ? 1 ತೊಲ 50,000 ರೂಪಾಯಿ. 1 ತೊಲ 60,000 ರೂಪಾಯಿ. ಅಟಿ ಬ್ರ್ಯಾಂಡ್ ನಲ್ಲಿ ಹೋಗ್ರಿ, ಮತ್ತು ಮುಂದೆ ಜಾಸ್ತಿ ಇದೆ. 1,50,000 ರೂಪಾಯಿ ಹಿಡೀರಿ. ಎಲ್ಲಿ ತರ ಹೋಗಿದೆ? ಮೊದಲಿಗೆ 60-70,000 ರೂಪಾಯಿಗೆ ಸಿಗೋದು 1 ತೊಲಿ ಬಂಗಾರ 1 ಲಕ್ಷಕ್ಕಿಂತ ಜಾಸ್ತಿ ಹೋಗಿದೆ. ಇದು ಅತಿ ಜಾಸ್ತಿ ಕಿಮ್ಮತ್ ಮಾಡಿದವರು ಯಾರು? ನಮ್ಮ ಭಿಕ್ಷೆ ಕೇಳೋರು ಜನರೇ. ಇವರು ಮಾಡೋದ ಕಾರಣ ಮದುವೆಗಳು ಅತಿ ಜಾಸ್ತಿ ದುಡ್ಡನ್ನೇ ಮಾಡೋದ್ ಪ್ರಯತ್ನ ಮಾಡಿ ಶ್ರೀಮಂತರ ಜನರು. ನಾನು ಮಾಡಬಾರ್ದು ಹೇಳಕ್ ಕುಂತಿಲ್ಲ, ಸ್ವಲ್ಪ ಬಡವರು ಜನರ ಬಗ್ಗೆ ಗಮನ ಇಟ್ಕೊಂಡು ಮಾಡ್ರಿ. ನೀವೇನ್ ಮಾಡಿದ್ರಿ? ನಿಮ್ಮ ಮಕ್ಕಳಿನ ಮನಿ ನೀವು ಫಸ್ಟ್ ಕ್ಲಾಸ್ ದೊಡ್ಡ ಪ್ರಪಂಚ ನೀವು ಮಾಡಕ್ ಕುಂತಿದ್ರ ಅಂದ್ರೆ ಅದರೊಳಗೆ ಎಷ್ಟೋ ಬಡವರು ಜನರು ಬಂದಿರ್ತಾರ. ಈಗ ನೀವೇ ಹೋಗಿ ಬಂದಿರ್ತಾರೆ ಎಲ್ಲರ ಮದ್ವಿಗೆ, ಅವ್ರ ಮಗಳ ಮದ್ವಿ ಎಷ್ಟು ಚಲೋ ಮಾಡಿ ಕೊಟ್ಟರು, ನೀವೇ ಮಾಡಿ ಕೊಟ್ಟಿದ್ರೆ ಇದೇ ರೀತಿ ಮಾಡ್ಕೊಡ್ಬೇಕಿಲ್ಲ ಅಂದ್ರೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ಮಗಳಿನ ಮದ್ವಿ ಮಾಡ್ಕೊಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ದುಃಖ ಇದೆ, ಅದು ತಾಯಿ ತಂದೆಗೆ ಗೊತ್ತು. ಇವ್ರು ಕೇಳೋರ್ಗೇನ್ರಿ? ಅದ್ರ ಜೊತೆ ಮತ್ತು ಮದ್ವೆ ಅಷ್ಟೇ ಅಲ್ಲ, ಮದ್ವಿ ಖರ್ಚು 2 ಲಕ್ಷ 3 ಲಕ್ಷ ಇಲ್ಲಾಂದ್ರೆ 5 ಲಕ್ಷ ಬರ್ತೈತಿ. ಇವತ್ತಿನ ಕಾಲ 5 ಲಕ್ಷ ದಾಟಿನ ಹೋಗ್ತಿದ್ವಿ. ಅಷ್ಟು ದೊಡ್ಡವಾದ ಖರ್ಚಾಗಿದೆ ಇವತ್ತು. 3 ಮಂದಿ ಹೆಣ್ಮಕ್ಳು ಇದ್ದಿದ್ ಮನೆಯಲ್ಲಿ 4 ಮಂದಿ ಇದ್ದಿದ್ದು ಹೆಣ್ಮಕ್ಳು ಮನೆಯಲ್ಲಿ ಇರುವ ಹುಡುಗಿಯಾರು ಅವ್ರು ಏನ್ ಮಾಡ್ಬೇಕು? ಅವ್ರು ಎಲ್ಲಿ ಹೋಗ್ಬೇಕು? ಹೇಗೆ ಮದ್ವೆ ಮಾಡ್ಕೊಡ್ಬೇಕು? ಅದರ ಬಗ್ಗೆ ಚಿಂತೆ ಮಾಡಿದ್ರು ನಮ್ಮ ಶ್ರೀಮಂತರ ಜನರು. ಮತ್ ಜಹೇಜ್ ನಲ್ಲಿ ಏನ್ ಕೇಳಿರ್ತಾರ? 1 ಲಕ್ಷ ಕೊಡ್ಬೇಕು, 3 ತೊಲಿ ಬಂಗಾರ ಕೊಡ್ಬೇಕು. ಇವರು ನಿಮ್ಮ ಮಗಳಿಗೆ ಕೇಳಕ್ ಬಂದಿಲ್ಲ, ನಿಮ್ಮ ಮನೆಗೆ ಭಿಕ್ಷೆ ಕೇಳಕ್ ಬಂದಿದ್ದಾರೆ. ಇಂಟರ್ನ್ಯಾಷನಲ್ ಬಿಕಾರಿ ಅಂತಾರೆ ಇಂತ ಜನರಿಗೆ. ಹುಡುಗಿ ಮನೆಗೆ ಹೋಗಿ ಇದು ಕೇಳೋರು ಏನಿದಾರಲ್ಲ, ಇಂಟರ್ನ್ಯಾಷನಲ್ ಬಿಕಾರಿ, ಇಂಟರ್ನ್ಯಾಷನಲ್ ಭಿಕ್ಷೆ ಕೇಳೋರು. ಏಕೆ ಕೇಳಕ್ ಕುಂತಿದ್ರ ದುಡ್ಡು? ನನ್ನ ಮಗ ದೊಡ್ಡವಾದ ಆಫೀಸ್ ನಲ್ಲಿ ಕೆಲಸ ಮಾಡ್ತಾನ. ಅಲ್ಲಾಹ್ ಅಕ್ಬರ್. ದುಡ್ಡಕ್ಕಿಂತ ಜಾಸ್ತಿ ತಂದೆ ತನ್ನ ಅರ್ಧ ಹೃದಯ ತೆಗೆದು ನಿಮ್ಮ ಮನೆಗೆ ಕಳ್ಸಾಕ್ ಕುಂತಿದಾರ ಅವರು. ಅದರ ಬಗ್ಗೆ ಇವ್ರಿಗೆ ನೋವು ಇಲ್ಲ, ಚಿಂತೆ ಇಲ್ಲ. ಇದ್ರ ಜೊತೆ ಇದನ್ನೇ ಕೊಡ್ರಿ. ಇದು ಯಾರು ಮಾಡಿದಾರ? ನಮ್ಮ ಹೆಣ್ಣು ಮಕ್ಕಳೇನೆ, ನಮ್ಮ ಹಿರಿಯರ ಜನರನೇ. ನಾನು ಕೇಳವನೇ ದುಡ್ಡು ಬೇಕೇ ಬೇಕು. ಅಲ್ಲಾಹ್ ಅಕ್ಬರ್. ಅದಕ್ಕೆ ಏನ್ ಹೇಳಿದ್ದಾರೆ, ಇಂತಹ ಪರಿಸ್ಥಿತಿ ಆಗಿದ್ದರೆ ವ್ಯಾಭಿಚಾರಿ ಅಡ್ಡೆಗಳು ಬಹಳ ಹಗರಾಗುತ್ತದೆ, ಮದುವೆಗಳು ಬಹಳ ಕಠಿಣ ಆಗ್ತೈತಿ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ಅದೇ ರೀತಿ ಪರಿಸ್ಥಿತಿ ಆಗಿದೆ. ನಮ್ಮ ಯುವಕರು ಏನು ವ್ಯಾಭಿಚಾರಿ ಅಡ್ಡಗಳಲ್ಲಿ 500 ರೂಪಾಯಿ ಕೊಟ್ಟು ವ್ಯಾಭಿಚಾರಿ ಅಡ್ಡನಲ್ಲಿ ಹೋಗಿ ಬರಾಕ್ ಕುಂತಿದ್ದಾರೆ. ಇದರ ಬಗ್ಗೆ ಯಾರಿಗೆ ಚಿಂತೆ ಇಲ್ಲ. ಮದುವೆ ಮಾಡಬೇಕಂದ್ರೆ 2 ಲಕ್ಷ ಬೇಕಿಲ್ಲ, ಎಲ್ಲಿಂದ ತರಬೇಕು 2 ಲಕ್ಷ? ಯಾರು ಮಾಡಿದ್ರು 2 ಲಕ್ಷ ಅಂತದು ನಾವು ಮಾಡಿದ್ದು. ಅದಕ್ಕೆ ಮದ್ವೆ ಏನಿದೆ ಹಗರ ಮಾಡ್ರಿ, ಮದ್ವಿಗೆ ಈಸಿ ಮಾಡ್ರಿ. ವ್ಯಾಭಿಚಾರಿ ಅಡ್ಡಗೆ ಯಾವತ್ತು ಸಮೀಪ ತರಕ್ ಹೋಗ್ಬೇಡ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇಲ್ಲಿ ಬಂತು ಏನು, ರಂಜಾನ್ ತಿಂಗಳ ಬಗ್ಗೆ. ಹಜರತ್ ಫಾತಿಮಾ ಝಹರಾ ಅವರು ರಂಜಾನ್ ತಿಂಗಳ ಬಂದಿದ ನಂತರ ಅತಿ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ರು.
ठीक है ಅತಿ ಜಾಸ್ತಿ ರೋಜಾ ಇಡ್ತಿದ್ರು. ಇವತ್ತು ನಮ್ಮ ಸಮೀಪ ರಂಜಾನ್ ತಿಂಗಳ ಬರಾಕ್ ಕುಂತಿದೆ. ಇಂಥ ತಿಂಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ರೋಜಾ ಬಿಡಬಾರ್ದು, ಪ್ರಾರ್ಥನೆ ಬಿಡಬಾರ್ದು. ಇಲ್ಲಿ ತನಕ ಬಂದಿದೆ. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಹೇಳಿದ್ರು, ಯಾರು ರೋಜಾವನ್ನು ಇಟ್ಟರು, ಯಾರು ರೋಜಾ ಹೊಂದಿರು, ನಾಳೆ ಕಯಾಮತ್ ದಿನ ಹೋಗಿದ ನಂತರ ಹೇಗೆ ನಾವು ಅಲ್ಲಾಹನ ಸಮೀಪ ಹೋಗ್ತಾ ಇರ್ತೀವಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠೆಗಳಿಗೆ ಹೇಳುತ್ತಾನೆ, ಆಯಾ ಫರಿಷ್ಠೆಗಳು ಹೋಗಿ ನನ್ನ ಅತಿಥಿಗಳು ಬರಾಕ್ ಕುಂತಿದ್ದಾರೆ, ಅವ್ರ ಸೇವೆ ನೀವು ಮಾಡ್ರಿ. ನಮ್ಗೆ ಎಲ್ಲಾರು ಜನರಿಗೆ ಸಾವು ಹಾಕಿದೆ. ಇಡೀ ಪ್ರಪಂಚ ಸರ್ವನಾಶ ಆಗ್ಬೇಕು ಮತ್ತು ಹೇಳ್ಬೇಕು ನಾವು ಹೊಳ್ಳಿ ಸತ್ಯ ನಂತರ ಇನ್ನೊಮ್ಗೆ ನಮ್ಮ ದೇಹದಲ್ಲಿ ಜೀವ ಅವನು ಆಗ್ತಾನೆ ಎಲ್ಲಾರು ಬೇಜತ್. ಈಗ ನಾವು ಜೀವಿತ ಆಗ್ಬೇಕು ಮತ್ತೆ ಇನ್ನೊಮ್ಮೆ ಉತ್ತರವನ್ನು ಕೊಡೋದಕ್ಕೆ ಅಲ್ಲಾಹನ ಬಾರ್ಗಲ್ಲಿ ಏನೇನು 60 ವರ್ಷ ಮಾಡಿ ಬಂದಿದ್ದೀರಾ, ಎಷ್ಟು ನಮಾಜ್ ಬಿಟ್ಟಿದ್ದೀರಾ, ಎಷ್ಟು ಸುಳ್ಳು ಹೇಳಿದ್ದೀರಾ, ಎಷ್ಟು ಮಜಾ ಮಾಡಿ ಬಂದಿದ್ದೀರಾ, ಎಷ್ಟು ಅಲ್ಲಾಹನ ಭಯ ನೀವು ಪಡ್ಕೊಂಡಿದ್ದೀರಾ, ಎಷ್ಟು ಅಲ್ಲಾಹನಿಂದ ದೂರ ಆಗಿದ್ದೀರಾ, ಎಲ್ಲ ನಾವು ಲೆಕ್ಕ ಕೊಡ್ಬೇಕು ಅಲ್ಲಾಹನ ಬಾರ್ಗಲ್ಲಿ. ಆ ಕೊಡೋದಕ್ಕೆ ನಾವು ಮತ್ತು ಜೀವಿತ ಆಗ್ಬೇಕು. ಒಂದು ಸಾವು ಬರ್ತೈತಿ, ಸಾಯೋದಕ್ಕೆ ಇನ್ನೊಂದು ಸಾವು ಏನಿದೆ ಅದು ಆಮೇಲೆ ಸಾವಿನಿಲ್ಲ. ಒಂದು ಸಾರಿ ಜೀವನ ಸಿಕ್ಕಿದ್ದು ಜೀವನ ಮಾಡೋದಕ್ಕೆ, ಮತ್ತು ಸತಿ ನಂತರ ಇನ್ನೊಮ್ಮೆ ಎಬ್ಬಿಸ್ತಾನೆ, ಇನ್ನೊಮ್ಮೆ ಜೀವನ ಕೊಡ್ತಾನೆ ಎಲ್ಲಾರು ಬೇಜಾರ್, ಅದು ಲೆಕ್ಕ ಕೊಡೋದಕ್ಕೆ. ಆ ದಿನದಲ್ಲಿ ಎಲ್ಲಾರು ಜನರು ಅಲ್ಲಾಹನ ಸಮೀಪ ಬಂದಿದ ನಂತರ ಫರಿಷ್ಠೆಗಳಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕಳಿಸ್ತಾನೆ, ಏನಂತ, ಹೋಗ್ರಿ ನನ್ನ ಏನು ನೇಕ ಭಕ್ತಾದಿಗಳು ಬರಾಕ್ ಕುಂತಿದಾರ ನನ್ನ ಸಮೀಪ, ಅವ್ರದ್ದು ಸೇವೆಯನ್ನು ಮಾಡ್ರಿ. ಹಾಗೆ ಹೋಗಿದಾರ್ರಿ ಸ್ವರ್ಗನಿಂದ ಏನು ಲಕ್ಷಾಂತರ ಫರಿಷ್ಠೆಗಳಿಗೆ ತಗೊಂಡ್ ಹೋಗ್ರಿ, ಜೊತೆಗೆ ಫರಿಷ್ಠೆಗಳಿಗೆ ತಗೊಂಡ್ ಹೋಗ್ರಿ. ಯಾ ಅಲ್ಲಾ, ಇವ್ರು ಪ್ರಪಂಚದಲ್ಲಿ ಏನ್ ಮಾಡಿದ್ರು ಇಂತಹ ಕೆಲಸ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳ್ತಾನೆ, ಇವರು ಜನರು ಪ್ರಪಂಚದಲ್ಲಿ 11 ತಿಂಗಳ ಆದರೆ ಇವರು ಮಜಾ ಮಾಡಿದ್ರೆ, ಊಟ ಹೊಟ್ಟಿ ತುಂಬಾ ತಿಂದಿದ್ರೇನೆ 11 ತಿಂಗಳಾಗಿದ ನಂತರ 1 ತಿಂಗಳ ಇವರು ಸಮೀಪ ಪವಿತ್ರವಾದ ಬರ್ಕತ್ತಿನ ರಹಮತಿನ ತಿಂಗಳ ರಂಜಾನ್ ತಿಂಗಳ ಬರ್ತಿತ್ತು. ಈ ತಿಂಗಳಲ್ಲಿ ಈ ಜನರು ಎಲ್ಲ ಊಟ, ಎಲ್ಲ ಪಾಪ, ನೀರು ಮತ್ತು ಪುಣ್ಯ ಏನು ತಪ್ಪವಾದ ಕೆಲಸ ಬಿಟ್ಟು ನನ್ಗಾಗಿ ರೋಜಾ ಇಟ್ಟು ಪ್ರಾರ್ಥನೆ ಮಾಡ್ತಿದ್ರು, ನನ್ಗಾಗಿ ಪ್ರಾರ್ಥನೆ ಮಾಡ್ತಿದ್ರು. ಅಲ್ಲಾಹ್ ಅಕ್ಬರ್. ಸತ್ಯದ ನಂತರ ಇಂತಹ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮನ್ನು ಸೇವೆ ಮಾಡಕೊಂತಿದ್ರು ಅಂದ್ರೆ ಎಂತಹ ಒಳ್ಳೆವಾದ ತಿಂಗಳ